ಇಬ್ಬರು ಅಣ್ಣತಂಬರ ಕಾಲ್ ಖಾಲಿ ಮಾತು ತೆಗೆದ್ರು ವೀರಭದ್ರೇಶ್ವರ ಗುಡಿ ಎಲ್ಲತ್ತೀರಿ ಅಲ್ಲಿ ಏನು ತೇರದ ತೇರ್ ನಿರಸ ಜಾಗದಾಗ ಏಟು ಬಿ ಗಲೀಜ್ ನಿಂದಿರ್ತದ. ನೀವು ಬಂದು ಒಂದಿನ ನೋಡಿದ್ರೆ ಜಾತ್ರೆ ವೀರಣ್ಣ ಪಾಟೀಲ್ ಅವ್ರು ತನಿಖೆ ಮಾಡಿ ಅಂತ ತಲತಾರ. ಇವ್ರು ಯಾಕೆ ತನಿಖೆ ಮಾಡ್ಲತ್ತಿಲ್ಲ? ಎಮ್.ಎಲ್.ಎ ನೀವೇ ಇದಾರಲ್ಲಪ್ಪ, ಈಗ ನೀವು ತನಿಖೆ ಮಾಡಿಸ್ಲಕ್ಕೆ ಹಚ್ಚಿರಿ. ಅವ್ರು ಏನಾದ್ರು ಅದ್ರೊಳಗೆ ಆರೋಪ ಮಾಡಿರಂದ್ರೆ ಈಗ ಅಲ್ಲಿ ಬಂಡಿಗಳಿಲ್ಲ, ಗಿಡಗಳಿಲ್ಲ. ಒಂದೇಳಿ ನೀವು ಅದು ಹಂಗೆ BSSK ಶುಗರ್ ಫ್ಯಾಕ್ಟ್ರಿ ಬಿಟ್ರಿ, ಖಾಲಿ ಪ್ರೆಸ್ ಮೀಡಿಯಾದಾಗೆ ತನಿಖೆ ಮಾಡ್ತೀವಿ, ಪ್ರೆಸ್ ಮೀಡಿಯಾದ ತನಿಖೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಕಬ್ಬಿಣದ ಒಂದು ನಟಿ ಸಿಗಲ್ಲ ಅಂತ ಹೇಳಕ್ ನಾ ಇಷ್ಟಪಡ್ಲತ್ತೀನಿ. ಪಕ್ಷದಾಗೆ ಇದ್ರಲ್ಲ ಸಿದ್ದಿ ಪಾಟೀಲ್ ಅವರು, ಅವಾಗ ಮಾನ್ಯ ಪದ್ಮಕರ್ ಪಾಟೀಲ್ ಅವರಿಗೆ ಮತ್ತು ನಮ್ಮ ವಿಶ್ವನಾಥ್ ಪಾಟೀಲ್ ಅವ್ರು ಮಾಡ್ಕೊಳ್ಳೋರಿಗೆ ನಾನು ಕಂಡಿದ್ರೆ ನೋಡಿ ನಾ ಬೂಟ ಚೋತಾರೆ ವಿಶ್ವನಾಥ್ ಪಾಟೀಲ್ ಮಾಡು ಅವ್ರಿಗೆ BJP ಜಿಲ್ಲಾ ಉಪಾಧ್ಯಕ್ಷರ. ಇವ್ರು ನಿಮ್ಮ ಪಕ್ಷದಾಗ ಇದ್ದನವ್ರೆ, ಈಗ BJP ಪಕ್ಷದ ಬಂದ್ರೆ ಇವ್ರು ಒಮ್ಮೆ ಸೈಲೆಂಟ್ ಆಯ್ತಾರ. ಎಲ್ಲ ಬಿಟ್ಟು ತಮ್ಮ ವೈಯಕ್ತಿಕ ಜಗನು ಇದು ಸಮಾಜದಲ್ಲಿ ಹಾಕಿ ಸಾರ್ವಜನಿಕರಲ್ಲಿ ಹಾಕಿ ಇವು ಏನಾಗ್ಲತ್ತವ ಅಂದ್ರ ಬಹಳಷ್ಟು ಇಡೀ ರಾಜ್ಯದಂತ ಸುದ್ದಿ ಇದೇ ಆಗ್ಲತ್ತದ. ಏನಂದ್ರೆ ಅಭಿವೃದ್ಧಿಯಲ್ಲಿ ಹಿಂದೆ ಸಾಗ್ತಾ ಇದಾರೆ, ಅವ್ರ ಮಾತುಕತೆಯಲ್ಲಿ ಮುಂದೆ ಹೋಗ್ತಾ ಇದಾರೆ ಎಂಬುದು. ಬರೀ ರೊಕ್ಕ ಎಲ್ಲಾ ಜನರು ರೊಕ್ಕ ಕೇಳ್ತಿದ್ದಾರೆ. ಏನೇ ಕೆಲಸ ಕಾಸ್ಟ್ ಅಲ್ಲಿ ಏನೇ ಅಲ್ಲಿ ಒಣ ರೊಕ್ಕ. ಅಲ್ಲಿ ಏನಾದರೂ ಒಂದು ಕಾರ್ಖಾನೆ ತಂದು ಆ ಕಾರ್ಖಾನೆ ಮುಖಾಂತರ ಆ ಒಂದು ಫ್ಯಾಮಿಲಿಯಲ್ಲಿ ಒಂದು ಹುಡುಗನಿಗೆ ಒಂದು ಕೆಲಸ ಸಿಕ್ಬಿಟ್ರೆ ಅದೊಂದು ಫ್ಯಾಮಿಲಿ ಉದ್ಧಾರ ಆಗುತ್ತೆ. ಹುಮ್ನಾಬಾದ್ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಬಸ್ಸಿನ ತೊಂದರೆ ಆಗ್ತದೆ. ವಿದ್ಯಾರ್ಥಿಗಳು ಬಾಗಿಲಿನಲ್ಲಿ ನಿಂತು ಹೋಗ್ತಾ ಇದ್ದಾರೆ. Sangam Electronics and Home Appliances, all types of home appliances are available at Sri Veerabhadra Complex opposite DCC Bank, Main Road, Humnabad. ಬಂಧುಗಳೇ ನಮಸ್ಕಾರ. ನಮ್ಮ ಹುಮ್ನಾಬಾದ್ ಮತಕ್ಷೇತ್ರ ಇವಾಗ ಹೆಂಗಾಗ್ತದೆ ಅಂತಂದ್ರೆ ಗಂಡೆ ಹೆಂಡತಿ ಕಾಲ ಕೂಸ್ ಬಡೈತದ. ಆ ನಮ್ಮ ಹುಮ್ನಾಬಾದ್ ಕ್ಷೇತ್ರ ಯಾವ ನಮ್ನ ಆಗ್ತದೆ, ಇವ್ರಿಬ್ಬರು ಅಣ್ಣ ತಮ್ಮರ ಕಾಲ ಹುಮ್ನಾಬಾದ್ ಜನ ಪರೇಶಾನ್ ಆಗ್ಲತ್ತಾರ. ಇವ್ರು ಏನ್ ಮಾಡ್ಲತ್ತಾರ, ಬರೀ ಪ್ರೆಸ್ ಮೀಟ್ ಮಾಡ್ಲತ್ತಾರ. ಇವ್ರು ಅವ್ರಿಗೆ ಬೈಲತ್ತಾರ, ಅವ್ರು ಇವ್ರಿಗೆ ಬೈಲತ್ತಾರ. ಸರ್ MLA ಸಾಬ್ರೆ, ನಮಗೆ ನಿಮ್ದು ಜಗಳ ನೋಡಿ ನಮಗೆ ಮಜಾ ತಕ್ಕೋದು ಇಷ್ಟ ಇಲ್ಲ. ನಮಗೆ ಹುಮ್ನಾಬಾದ್ ಅಭಿವೃದ್ಧಿ ಮಾಡ್ರಿ. ನಮ್ಮ ಹುಮ್ನಾಬಾದ್ ಅಭಿವೃದ್ಧಿ ಆಗಿ ನೋಡೋದು ಇಷ್ಟ ಅದ. ಅದ್ರ ಸಲಿಂದ ನಾವು ನಿಮ್ಗೆ ವಿನಂತಿ ಮಾಡ್ಕೊಳತ್ತಿದ್ದೆವು. ನೀವೆಲ್ಲ ಒಂದೇ ಇದ್ರಿ. ಲಾಸ್ಟಿಗೆ ಇಬ್ಬರು ಒಂದೇ ಪರಿವಾರದವ್ರು ಇದ್ರಿ. ನೀವೆಲ್ಲ ಜಗಳ ಆಡೋದು ನಮಗೆಲ್ಲ ಇಷ್ಟ ಆಗ್ಲತ್ತಿಲ್ಲ. ನೀವೆಲ್ಲ ವೈಯಕ್ತಿಕ ಆರೋಪಗಳು ಮಾಡ್ಕೊಂಡು ನಮ್ಗೆ ಇಷ್ಟ ಆಗ್ಲತ್ತಿಲ್ಲ. ನಮ್ದೊಂದು ಒಂದೇ ಆಸೆದ ಹುಮ್ನಾಬಾದ್ ಅಭಿವೃದ್ಧಿ ಮಾಡ್ಬೇಕು ಅಂತ. ಮೊನ್ನೆಲ್ಲ ಇವ್ರು ಅವ್ರಿಗೆ ಪ್ರೆಸಿಡೆಂಟ್ ಮಾಡ್ತಾರೆ, ಅವ್ರಿಗೆ ಪ್ರೆಸಿಡೆಂಟ್ ಮಾಡ್ತಾರೆ. BSSK ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಹೇಳತ್ತಾರ. ವೀರಣ್ಣ ಪಾಟೀಲ್ ಅವರು ಇದು ಎಲೆಕ್ಟ್ರಾನಿಕ್ ಮೀಡಿಯಾದಾಗ ನೋಡಿನ ವೀರಣ್ಣ ಪಾಟೀಲ್ ಅವ್ರು ತನಿಖೆ ಮಾಡಿ ಅಂತ ತಲತಾರ. ಇವ್ರು ಯಾಕೆ ತನಿಖೆ ಮಾಡ್ಲತ್ತಿಲ್ಲ? M.L.A ನೀವೇ ಇದಾರಲ್ಲಪ್ಪ, ಈಗ ನೀವು ತನಿಖೆ ಮಾಡಿಸ್ಲಕ್ಕೆ ಹಚ್ಚಿರಿ. ಅವ್ರು ಏನಾದ್ರು ಅದ್ರೊಳಗೆ ಆರೋಪ ಮಾಡಿರಂದ್ರೆ ಈಗ ಅಲ್ಲಿ ಬಂಡಿಗಳಿಲ್ಲ, ಗಿಡಗಳಿಲ್ಲ. ಒಂದೇಳಿ ನೀವು ಅದು ಹಂಗೆ BSSK ಶುಗರ್ ಫ್ಯಾಕ್ಟ್ರಿ ಬಿಟ್ರಿ, ಖಾಲಿ ಪ್ರೆಸ್ ಮೀಡಿಯಾದಾಗೆ ತನಿಖೆ ಮಾಡ್ತೀವಿ, ಪ್ರೆಸ್ ಮೀಡಿಯಾದ ತನಿಖೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಕಬ್ಬಿಣದ ಒಂದು ನಟಿ ಸಿಗಲ್ಲ ಅಂತ ಹೇಳಕ್ ನಾ ಇಷ್ಟಪಡ್ಲತ್ತೀನಿ. ಮತ್ತು ಅದ್ರ ಜೊತೆಯಾಗಿ ಸ್ಕೂಲು ಅಲ್ಲಿ ಹಳಿಕೆಡ್ ಬೀದಾಗ ಒಂದು ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ಆಗೋತಿನ ದಿನ ಗಾಂಧಿ ಜಯಂತಿ ಮಾಡಿದ ದಿನ ಗಾಂಧಿ ಜಯಂತಿ ಮಾಡ್ಲಿಕ್ಕೆ ಎಲ್ಲ ಮಕ್ಕಳು ಹೊರಗೆ ಬಂದ್ರೆ ಸ್ಕೂಲ್ ಬಿದ್ದು ಹೋಗ್ಯಾವ ಆಗೋತಿನ ದಿವಸ. ಒಂದೇಳಿ ಅದ್ರೊಳಗೆ ಇರ್ತೀರಂದ್ರೆ ಇದು ಅನಾಹುತಕ್ಕೆ ಯಾರು ಕಾರಣ? ಇದ್ರ ಬಗ್ಗೆ ಇಲ್ಲಿ ಹುಮ್ನಾಬಾದ್ ತಾಲೂಕದ ಗೌರ್ಮೆಂಟ್ ಸ್ಕೂಲ್ಗಳು ಡೆವಲಪ್ಮೆಂಟ್ ಆಗಲು ಹೋಗ್ಯಾವ. ಇಲ್ಲಿ ಮಾಜಿ ಶಾಸಕರದ್ದು ಇಲ್ಲಿ ಅವ್ರದ್ದು ಊರ ಇದು ಆಯ್ಮುತ್ರ ಊರ ಇಲ್ಲಿ ಕಣ್ಕಟ್ಟ, ಆ ಊರಾಗ ಗೌರ್ಮೆಂಟ್ ಸ್ಕೂಲ್ ಹೋಗಿ ನೋಡ್ರಿ ಯಾವ ತರ ಹೊರಸಾಗ್ಯಾವ. ಈ ಗೌರ್ಮೆಂಟ್ ಸ್ಕೂಲ್ ಯಾಕೆ ಬೆಳೆಯಲು ಹೋಗ್ಯಾವ ಅಂತಂದ್ರೆ ಬರೀ ಇವ್ರದೇ ಶಾಸಕರದು, ಮಾಜಿ ಶಾಸಕರದು, ದೊಡ್ಡಪ್ಪರ ಮಕ್ಕಳದು ಇವ್ರದೇ ಸ್ಕೂಲ್ಗಳು ಹೋಗ್ಯಾವ. ಅದ್ರ ಸಲಿಂದು ಸ್ಕೂಲ್ಗಳು ನಮ್ಮ ಹುಮ್ನಾಬಾದ್ ತಾಲೂಕ ಸ್ಕೂಲ್ಗಳು ಬೆಳೆಯಲು ಹೋಗ್ಯಾವ. ದಯವಿಟ್ಟು ಗೌರ್ಮೆಂಟ್ ಸ್ಕೂಲ್ಗಳು ಬೆಳೆಸ್ರಿ, ಅದ್ರ ಕಡೆ ಅಭಿವೃದ್ಧಿ ಮಾಡೋ ಕಡೆ ಯೋಚನೆ ಮಾಡ್ರಿ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಹುಮ್ನಾಬಾದ್ ತಾಲೂಕಕ್ಕೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಬಂದು 1 ವರ್ಷ ಆಯ್ತು. ಗೌರ್ಮೆಂಟ್ ಜಾಗ ಇಲ್ಲ ಅಂತ ದುನಿಯಾದಾಗಿಂದ ಗೌರ್ಮೆಂಟ್ ಜಾಗ ಆ ಕಡೆ ಈ ಕಡೆ ತಾಯಿ ಮಗು ಆಸ್ಪತ್ರೆ ಬಂದು 1 ವರ್ಷ ಆಯ್ತು ಸರ್. ಅದಕ್ಕೆ ಇವ್ರು ಜಾಗ ಯಾಕೆ ನಿಮ್ಮ ಮನಸ್ಸಿನಾಗ ಮಾಡ್ಬೇಕಾದೇನು ಇಲ್ಲ, ಯಾಕೆ ಅದಕ್ಕೆ ಜಾಗ ಕೊಡಲು ಹೋಗ್ರಿ ಸರ್? ಹುಮ್ನಾಬಾದ್ದಾಗ ಏನು ಗೌರ್ಮೆಂಟ್ ಜಾಗ ಕಮ್ಮದ, ದುನಿಯಾದಾಗ ಇಲ್ಲಿ ಜಾಗ ಅದ. ಬಟ್ ಇವ್ರು ಇನ್ನೂ ತನಕ ಅದ್ರ ಬಗ್ಗೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ಇದು ಮಾಡ್ಲತ್ತಿಲ್ಲ. ನಾ ಒಂದು ಪ್ರೆಸ್ ಮೀಟ್ ಮಾಡ್ಲತ್ತಿರು ನೋಡ್ದ, ಮಾನ್ಯ ಸಿದ್ದು ಪಾಟೀಲ್ ಅವ್ರು ಹೇಳತ್ತಿರು ಕುಟುಂಬ ರಾಜಕಾರಣ ಅವ್ರು ಮಾಡ್ತಾರ. ನೀವು ಇಷ್ಟು ದಿನ ಅವ್ರ ಕುಟುಂಬದಾಗೆ ಇದ್ರಲ್ಲಪ್ಪ, ಈಗ ಅವ್ರು ಕುಟುಂಬದ ಈ ಕಡೆ ಬರ್ತಿರ್ತ ನಿಮ್ಗೆ ಕುಟುಂಬ ರಾಜಕಾರಣ ಮಾಡ್ಲತ್ತಾರ ಅಂತ ಅನ್ಸತ್ತು. ನಿಮ್ಮ ಬಾಜನೆ ಮಾನ್ಯ ಮಾಜಿ ಶಾಸಕರಾದ ಸುಭಾಷ್ ಕಲ್ಲೂರ್ ಅವ್ರು ಕುಂತಾರ, ಅವ್ರ ಮಾಜಿ ಶಾಸಕರ ಅವ್ರ ಮಗ TP ಮೆಂಬರ್, ಅದು ಕುಟುಂಬ ರಾಜಕಾರಣ ನಂಬಲ್ಲ. ಮತ್ತು ನಿಮ್ಮ ಜೊತೆ ಈ ಕಡೆ ಸಿಗಿ ಅವ್ರು ಕುಂತಾರ, ಸಿಗಿ ಅವ್ರ ಮನೆ ಅಷ್ಟು ಮಂದಿ ರಾಜಕಾರಣಿದಾರ, ಅದು ಕುಟುಂಬ ರಾಜಕಾರಣ ನಂಬಲ್ಲ. ದಯವಿಟ್ಟು ನೀವೆಲ್ಲ ಇವು ವೈಯಕ್ತಿಕ ಆರೋಪಗಳು ಬಿಟ್ಟು ನಮ್ದು ಉದ್ದೇಶ ಇಷ್ಟದ, ನೀವೆಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಬರೀ ಆ ಗುಂಡಗಳ ಬಗ್ಗೆ TP ನಾವು ಅದು ಅನ್ಪರ್ ಲಿಮಿಟ್ ಯೂಸ್ ಮಾಡಲೇವು. ಬಟ್ ನೀವೇ ದೊಡ್ಡ ಅಧಿಕಾರದಾಗ ಇದ್ದರೆ ಈ ಥರ ಯೂಸ್ ಮಾಡ್ಲತ್ತೀರಿ ಅಂದ್ರೆ ನಾವೆಲ್ಲ ಇನ್ನೂ ಚಿಕ್ಕ ಹುಡುಗರು ಇದ್ದೇವು, ಹೋರಾಟಗಾರರಿದ್ದೆವು. ಒಂದು TPದ ಗುಂಡ ರೀತಿ ವರ್ತನೆ ಮಾಡ್ಲತ್ತಾರ ಅಂತ ಭೀಮರಾವ್ ಪಾಟೀಲ್ ಹೇಳ್ತಾರ. ನಿಮ್ಮ ಪಕ್ಷದಾಗೆ ಇದ್ರಲ್ಲ ಸಿದ್ದಿ ಪಾಟೀಲ್ ಅವರು, ಅವಾಗ ಮಾನ್ಯ ಪದ್ಮಕರ್ ಪಾಟೀಲ್ ಅವರಿಗೆ ಮತ್ತು ನಮ್ಮ ವಿಶ್ವನಾಥ್ ಪಾಟೀಲ್ ಅವ್ರು ಮಾಡ್ಕೊಳ್ಳೋರಿಗೆ ನಾನು ಕಂಡಿದ್ರೆ ನೋಡಿ ನಾ ಬೂಟ ಚೋತಾರೆ ವಿಶ್ವನಾಥ್ ಪಾಟೀಲ್ ಅವ್ರಿಗೆ BJP ಜಿಲ್ಲಾ ಉಪಾಧ್ಯಕ್ಷರ. ಇವ್ರು ನಿಮ್ಮ ಪಕ್ಷದಾಗ ಇದ್ದನವ್ರೆ, ಈಗ BJP ಪಕ್ಷದ ಬಂದ್ರೆ ಇವ್ರು ಒಮ್ಮೆ ಸೈಲೆಂಟ್ ಆಯ್ತಾರ. ಗುಂಡ ಇದ್ದನು ಒಮ್ಮೆ ಅವ್ರ ಪಕ್ಷದಾಗ ಇದ್ದನಿಗೆ ಗುಂಡಪ್ಲಿ ವರ್ತನೆ ಮಾಡ್ಯಾರ. ಇವರೇ ಹೇಳ್ಕೊಳತ್ತಾರ, ನಾವು ಹೇಳ್ತಿಲ್ಲ ಇದು ಇವ್ರ ಪಕ್ಷದಾಗ ಹೆಚ್ಚಿಗೆ ರೌಡಿ ಶೀಟ್ರೆ ನಮ್ಮ ಪಕ್ಷದಾಗ ಹೆಚ್ಚಿಗೆ ರೌಡು ಹಪ್ತ ಕೊಡ್ತಾರ ಅಂತೇಳಿ ಮಾನ್ಯ ಸಿದ್ದು ಪಾಟೀಲ್ ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಅಂದ್ರೆ ಇವ್ರ ಪೈಲೆ ಅವ್ರ ಸಂಘಟ ಇದ್ರಲ್ಲ, ಕಾಂಗ್ರೆಸ್ದಾಗ ಇದ್ದಿಗೆ ಹಪ್ತ ಕೊಡ್ತಿರು. ಅವಾಗ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿರಿ, ಈಗ ಧ್ವನಿ ಎತ್ತಲತ್ತೀರಿ. ಇವೆಲ್ಲ ಹುಮ್ನಾಬಾದ್ ಜನ ವಿಚಾರ ಮಾಡ್ಲತ್ತಾರ. ನೀವೆಲ್ಲ ಏನ್ ಮಾಡ್ಲತ್ತೀರಿ ಏನಿಲ್ಲ, ಹುಮ್ನಾಬಾದ್ ಜನ ವಿಚಾರ ಮಾಡ್ಲತ್ತಾರ 100%. ಮತ್ತು ಮಾನ್ಯ ನಮ್ಮ ಮಾಜಿ ಶಾಸಕರಾದ ರಾಜಶೇಖರ್ ಪಾಟೀಲ್ ಅವರು ಮನ್ನೊಂದು ಬೀದರ್ದ ಭಾಷಣ ಮಾಡ್ಯಾರ ಸಂವಿಧಾನ ಬಗ್ಗೆ. ಅದು ಯಾವುದೊಂದು ಪ್ರೋಗ್ರಾಮ್ ನನಗೆ ಗೊತ್ತಿಲ್ಲ.
ಸಂವಿಧಾನ ಉಳಿಸ್ಬೇಕು, ಸಂವಿಧಾನ ಯಾರು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಮನೆ ಸಂವಿಧಾನ ಉಳಿಸ್ಬೇಕಂತಂಬರು ನೀವು ಬೇಡ ಜಂಗಮ ಸಮಾಜದವ್ರಿಗೆ SC ಮಾಡ್ಬೇಕಂತೇಳಿ ಯಾಕಂದ್ರಿ ಇದು ಸಂವಿಧಾನ ಚೇಂಜ್ ಮಾಡೋ ಸ್ಟೇಟ್ಮೆಂಟ್ ಅದಲ್ರಿ ಇದು. ನೀವು ಮಂದಿಗೆಲ್ಲ ಗುಮ್ರನ್ ಮಾಡ್ಬೇಕಲ್ಲತ್ತೀರಿ, ಮಂದಿ ಭಾಳ ಜನ ಹುಷಾರಾದ ಜನ ಯಾರು ಬರ್ತಿಲ್ಲ. ಮತ್ತು ಭೀಮರಾವ್ ಪಾಟೀಲ್ ಅವರು ಮಣ್ಣೊಂದು ಸ್ಕೂಲ್ದಾಗ ಭಾಷಣ ಮಾಡ್ಯಾರ. ಆ ಸ್ಕೂಲ್ದಾಗ KDP ಭಾಷೆ ಬಗ್ಗೆ ಮಾತಾಡ್ತಾರೆ. ಅರೆ ನಾವು ಅಲ್ಲಿ ಸ್ಕೂಲ್ದಾಗ ಭಾಷಣ ಮಾಡ್ತೀವ್ರಿ, ಬಟ್ ನಾವು ಈ ಥರ ಹೇಳಲೇವು ಮಕ್ಕಳ್ರಿ ನೀವೆಲ್ಲ ಹುಷಾರಿ, ನಿಮ್ಮ ತಂದೆ ತಾಯಿಗೆಲ್ಲ ಇವರೆಲ್ಲ ಗುಮ್ರನ್ ಮಾಡಿ ಓಟ್ ಬ್ಯಾಂಕ್ ಮಾಡ್ಕೊಳತ್ತಾರ, 1500 ರೂಪಾಯಿ ಕೊಡ್ಲತ್ತಾರ, 2000 ರೂಪಾಯಿ ಕೊಡ್ಲತ್ತಾರ, ಈ ನಮ್ಮನ್ನ ಮಾಡಿ ನಿಮ್ದೆಲ್ಲ ಭವಿಷ್ಯ ಹಾಳು ಮಾಡ್ಲತ್ತಾರ, ನೀವೆಲ್ಲ ಶಾಣೆಗಿರುತ್ತೆ ಇಂಥವು ಹೇಳ್ತೇವೆ ಹೊರತು ನಾವು ಆ ಸಭೆದಾಗ ಹಿಂಗಾಗ್ಯದ ಈ ಸಭೆದಾಗ ಹಿಂಗಿದೆ ಅಂತ ಇವೆಲ್ಲ ಹೇಳ್ಕೊಂಬರೇವು. ಇಬ್ಬರು ಸೇರಿ ಮತ್ತು ಸಿದ್ದು ಪಾಟೀಲ್ ಅವರು ಪ್ರೆಸಿಡೆಂಟ್ ಮಾಡ್ಲತ್ತಾರ ನೋಡ್ರು ಗೂಳಿ, ಆ ಗೂಳಿ ಎಂಬರ್ಬಲ್ ಕಾಂಪ್ಲೆಕ್ಸ್ ಹಾಕ್ಲತ್ತಾರ, ಒಂದು ಕಾಂಪ್ಲೆಕ್ಸ್ ತೋತಾರಂತ ಮಾನ್ಯ ಶಾಸಕರು ಪರಿವಾರದವರು, ಮತ್ತು ಅದ್ರೊಳಗೆ 2 ಪ್ಲಾಟ್ ಲೇಔಟ್ ಹಾಕ್ಲತ್ತಂತ 2 ಪ್ಲಾಟ್ಗಳು ತೋತಾರಂತ. ಇಬ್ಬರು ಸೇರಿ ಇವರೆಲ್ಲ ಏನೇನು ಮಾಡಿರ್ಬೇಕು ಲೆಕ್ಕ ಹಾಕ್ರಿ ನೀವು. ತಾಡ್ರಿ ಇನ್ನ ಥೋಡೆ ಹೊರಗೆ ಹೊಂಟೋದು, ಇದು ಇನ್ನ ಟ್ರೇಲರ್ ಅದ, ಪಿಕ್ಚರ್ ಇನ್ನ ಭಾಳ ಬಾಕಿ ಇದೆ, ಭಾಳ ಹೊರಗೆ ಬರ್ತಾವ. ಮಾನ್ಯ ಇವ್ರು ಬರೀ ನಿಮ್ಮಲ್ಲಿ ದಮ್ ಇದ್ರ ತಾಕತ್ತಿದ್ರ ನಮಗೆ ದಮ್ಮು ತಾಕತ್ ತಗೊಂಡು ಏನು ಮಾಡೋದಾರಿ, ಅಭಿವೃದ್ಧಿ ಮಾಡ್ರಿ, ಬಹಿರಂಗ ಚರ್ಚೆಗೆ ಬಹಿರಂಗ ಚರ್ಚೆ ಬರಂತಲ್ತಾರ. ಅರೆ ಬಹಿರಂಗ ಚರ್ಚೆ ತಗೊಂಡು ಏನು ಮಾಡ್ದ, ನಿಮ್ಮಲ್ಲಿ ಇಬ್ಬರು MLC ಗಳಾರ, ಅವ್ರ MLA ಅಭಿವೃದ್ಧಿ ಮಾಡಿ ತಾನೇ ಜನ ಕೂತೈತು. ಬಹಿರಂಗ ಚರ್ಚೆ ಕರ್ಸ್ಕೋಬೇಕು, ಅವ್ರದ್ದು ಒಂದು ದಿನ ವೆಸ್ಟ್ ಮಾಡ್ಬೇಕು, ಅವ್ರ ಕಾರ್ಯಕರ್ತರು ಬರ್ತಾರೆ ಅವ್ರದೇ ದಿನ ವೆಸ್ಟ್ ಐತದಲ್ಲ. ಅದ್ರ ಸಲಿಂದ ದಯವಿಟ್ಟು ಮತ್ತು ಪದ್ಮಕರ್ ಪಾಟೀಲ್ ಅವರು ಇವ್ರಿಗೆ ಒಂದು ಲೆಟರ್ ಕೊಟ್ರಂತ, ಯಾರಿಗೆ ಇವ್ರಿಗೆ ಇಲ್ಲೇ ಸಲಿಂದ ಮನೆ ಸಿದ್ದು ಪಾಟೀಲ್ ಅವ್ರೆ ನಿಮ್ಮ ಪಕ್ಷದವ್ರೆ ಪದ್ಮಕರ್ ಪಾಟೀಲ್ ಅವ್ರು ನಿಮ್ಮ ಪಕ್ಷದವರೇ ಅಧಿಕಾರಿಗಳಿಗೆ ತಂದಾರ, ಅವ್ರಿಗೆ ನೀವು ನಾಲಾಯಕ ಅಂತ ಬೈತ್ರಿ, ಅದು ತಪ್ಪದಿಲ್ಲ. ಒಂದು ಅಧಿಕಾರಿಯವರಿಗೆ ಅದೇ ಸ್ಥಾನದಲ್ಲಿ ನಾವಿದ್ದೀವಿ ಅಂತಂದ್ರೆ ಅದು ನಮ್ಗೆ ಯಾನ್ ಮನೆ ಆಗ್ತಿರ್ಬೇಕು. ದಯವಿಟ್ಟು ನೀವು ಈ ಥರ ಎಲ್ಲ ಮಾಡಬೇಡ್ರಿ. ಮತ್ತು ಅದೇ ರೀತಿಯಾಗಿ ನಮ್ಮ IB-ದಾಗ ಏನು ವರ್ಕ್ ಮಾಡ್ತಾರಲ್ಲ, IB-ದಾಗ ಇಲ್ಲಿಂದ ಅವ್ರಿಗೆ ಕರೆಕ್ಟಾಗಿ ಪಗಾರ ಬರ್ತಾ ಇಲ್ಲ. ದಯವಿಟ್ಟು ನೀವು ಅವ್ರಿಗೊಂದು ಪಗಾರ ಹಾಕಿಸ್ರಿ, ಇಂಥ ಅಭಿವೃದ್ಧಿ ಕೆಲಸ ಮಾಡ್ರಿ. ಅದು ಬಿಟ್ಟು ನೀವು ಇದು ಹಣ ಅದು ಹಣ ಬರ್ರಿ ದಮ್ಮು ತಾಕತ್ತು ರಾತ್ರಿ ಬಾರ ಇಂಥ ಹುಮ್ನಾಬಾದ್ ಜನ ಎಲ್ಲ ಭಾಳ ಕೇಳ್ತಾರೆ. ಹುಮ್ನಾಬಾದ್ ಜನ ನೀವು ಈಗಾದರೂ ಶಾಣೆ ಆಗ್ರಿ. ಇವ್ರ ಕುಟುಂಬ ರಾಜಕಾರಣ ಅವರೆಲ್ಲ ಒಂದೇ ಹರ. ಈಗ ನೀವರೀಗ ಇದ್ರ ಬಗ್ಗೆ ತಿಳ್ಕೊಂಡು ಹೊರಗೆ ಬರ್ರಿ ಅಂತ ಹೇಳಿ ನಾ ಇವ್ರ ಅಭಿವೃದ್ಧಿ ಮಾಡ್ರಿ, ಇವೆಲ್ಲ ಕುಟುಂಬ ರಾಜಕಾರಣ ಮಾಡ್ರಿ ಅಂತ ಹೇಳಿ ನಂದು ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ. ಭವನದ ಆ ಹುಮ್ನಾಬಾದ್ ಪೂರ ಭವನದು ಕನ್ಸ್ಟ್ರಕ್ಷನ್ ಎಷ್ಟೋ ದಿನ ಆಯ್ತು. ಅದ್ರೊಳಗೆ ಹಂದಿಗಳು ಅವು ಇವನೇ ಮಕ್ಕಳತ್ತ ಅದ್ರ ಕೆಳಗೆ ಅಲ್ಲಿ ಎಲ್ಲ ಬಂದು ಅದು ಹಂದಿಗಳು ಕೂಡ ಜಾಗ ಆಗ್ಯದ. ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಅದು ಯಾವಾಗ ಓಪನಿಂಗ್ ಆಯ್ತದ, ಇಂಥವೆಲ್ಲ ಅಭಿವೃದ್ಧಿ ಮಾಡ್ರಿ. ಅಭಿವೃದ್ಧಿ ಮಾಡೋದು ಬಿಟ್ಟು ಬರೀ ನೀವು ವೈಯಕ್ತಿಕ ಆರೋಪ ಮಾಡ್ಕೊಂಡ್ ಬಿಡ್ಕೊಡ್ರಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಿದ್ದೀನಿ. ನಮಸ್ಕಾರ, ಪವನ್ಗೊಂಡ, ಧನ್ಯವಾದಗಳು. ನಿಲ್ಲಿಸಿ ವೈಯಕ್ತಿಕ ಆರೋಪ ನಿಲ್ಲಿಸಿ, ನಿಲ್ಲಿಸಿ ವೈಯಕ್ತಿಕ ಆರೋಪ ನಿಲ್ಲಿಸಿ. ಮಾತಾಡಿ. ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿದ್ದು ವಿಷಯ ಏನಂದರೆ, ಹುಮ್ನಾಬಾದ್ ಸಾಮಾಜಿಕ ಹೋರಾಟಗಾರ ವತಿಯಿಂದ ಏನು ಹುಮ್ನಾಬಾದ್ ತಾಲೂಕಿನ ನೂತನ ಶಾಸಕರು ಮತ್ತು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಮತ್ತು ಅವರ ಮಧ್ಯದಲ್ಲಿ ಇಬ್ಬರು MLC-ಗಳು ಇವತ್ತೇನು ಹುಮ್ನಾಬಾದ್ ತಾಲೂಕಿನಲ್ಲಿ ಏನು ನಡೆದದಪ್ಪ ಅಂದ್ರೆ, ಈಗಿನ ಪ್ರೆಸಿಡೆಂಟ್ ಶಾಸಕರು ಅವ್ರದ್ದು ಹೇಳ್ತಾರ, ಇವ್ರ ಆರೋಪ ಅವ್ರು ಮಾಡ್ತಾರೆ. ಇದರ ಮಧ್ಯದಲ್ಲಿ ಹುಮ್ನಾಬಾದ್ ತಾಲೂಕದಲ್ಲಿ ಅಭಿವೃದ್ಧಿ ಎಂಬುದು ಹಿಂದೆ ಸಾಗ್ತಾ ಇದೆ. ಬಂಧುಗಳೇ, ನಾವು ಜನಪ್ರತಿನಿಧಿ ಆಯ್ಕೆ ಮಾಡಿರ್ತಕ್ಕಂಥ ಡಾಕ್ಟರ್ ಸಿದ್ದು ಪಾಟೀಲ್ ಅವರಿಗೆ ನಿಮ್ಮ ವೈಯಕ್ತಿಕ ಆರೋಪಗಳನ್ನು ಮಾಡೋಕ್ಕೆ ನಿಮಗೆ ಆಯ್ಕೆ ಮಾಡಿಲ್ಲ ಜನ. ಹುಮ್ನಾಬಾದ್ ತಾಲೂಕವನ್ನು ಅಭಿವೃದ್ಧಿ ಮಾಡ್ರಿ, ಹುಮ್ನಾಬಾದ್ ತಾಲೂಕದಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಗಳನ್ನು ಅಭಿವೃದ್ಧಿ ಮಾಡ್ರಿ, ಸಮಸ್ಯೆಗಳನ್ನು ಪರಿಹಾರ ಕೊಡ್ರಿ ಎಂಬ ವಿಚಾರದಿಂದ ಇಲ್ಲಿಂದ ಹುಮ್ನಾಬಾದ್ ಜನತೆ ಇವತ್ತು ನಿಮ್ಮನ್ನು ಆರಿಸಿ ವಿಧಾನಸೌಧಕ್ಕೆ ಕಳಿಸಿದ. ಆದರೆ ತಾವುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಣ್ಣ ಆಗೋದು ತಮ್ಮ, ತಮ್ಮ ಆಗೋದು ಅಣ್ಣ, ಇದರಲ್ಲಿ ಮಧ್ಯದಲ್ಲಿ ಅಭಿವೃದ್ಧಿ ಎಂಬುದು ಹಿಂದೆ ಸಾಗ್ತಾ ಇದೆ. ಮುಂದಿನ ಏನು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಮ್ನಾಬಾದ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಯವಾಗಿ ಡಾಕ್ಟರ್ಸ್ಗಳು ಸಿಗ್ತಾ ಇಲ್ಲ, ಸಮಯವಾಗಿ ಆಂಬುಲೆನ್ಸ್ ಸಿಗ್ತಾ ಇಲ್ಲ, ಮತ್ತು ಸಮಯವಾಗಿ ಇಂಜೆಕ್ಷನ್ ಕೊಡ್ತಾ ಇಲ್ಲ. ಇಂಥದಕ್ಕೆಲ್ಲ ತಾವು ಒಂದು ಕಡಿವಾಳ ಹಾಕಬೇಕು. ಅದು ಇಂಥದಕ್ಕೆಲ್ಲ ತಾವು ಅಭಿವೃದ್ಧಿ ಮಾಡೋಕ್ಕೆ ಡಾಕ್ಟರ್ಸ್ಗಳಿಗೆ ಸೂಚನೆ ಮಾಡಬೇಕು. ಬಂಧುಗಳೇ, ಇವೆಲ್ಲ ಬಿಟ್ಟು ತಮ್ಮ ವೈಯಕ್ತಿಕ ಜಗಳನ್ನು ಇದು ಸಮಾಜದಲ್ಲಿ ಹಾಕಿ, ಸಾರ್ವಜನಿಕರಲ್ಲಿ ಹಾಕಿ ಇವು ಏನಾಗ್ಲತ್ತವ ಅಂದ್ರೆ ಬಹಳಷ್ಟು ಇಡೀ ರಾಜ್ಯದಂಥ ಸುದ್ದಿ ಇದೇ ಆಗ್ಲತ್ತದ. ಏನಂದ್ರೆ ಅಭಿವೃದ್ಧಿಯಲ್ಲಿ ಹಿಂದೆ ಸಾಗ್ತಾ ಇದ್ದಾರೆ, ಅವ್ರ ಮಾತುಕತೆಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಎಂಬುದು. ನಮ್ಮ ಇವತ್ತಿನ ಏನು ನಿಮ್ಮೆಲ್ಲ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ, ಇವತ್ತು ಏನೇ ಮಾಡಬೇಕು, ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಸಮಯವಾಗಿ ಬರ್ತಕ್ಕಂಥ ಅಧಿಕಾರಿಗಳನ್ನು ಕೂಡಲೇ ಯಾಕಂದ್ರೆ ಇಲ್ಲೇ ಮೊನ್ನೆ ಹುಮ್ನಾಬಾದ್ ತಾಲೂಕಿನಲ್ಲಿ ಇರ್ತಕ್ಕಂಥ ತಾಲೂಕಾ ಪಂಚಾಯತ್ DO ಅವ್ರು ಹಿಡ್ಕೊಂಡು EO ಅವ್ರ ತನ ಹಪ್ತ ನಡೆದ. ಅಂದ್ರೆ ಹಪ್ತ ಅಂದ್ರೆ ಒಂದು ಕೆಲಸ ಮಾಡಿದ್ರೆ ಇವರು 2,000 ರೂಪಾಯಿ ಇರೋವರೆಗೂ ಒಂದು ಫೈಲನ್ನು MB ಬರಿತಾ ಇಲ್ಲ. ಅಂತ ಒಂದು ಅಧಿಕಾರಿಗಳಿಗೆ ತಾವು ಕಡಿವಾಳ ಹಾಕಬೇಕು, ಅಂತ ಭ್ರಷ್ಟ ಅಧಿಕಾರಿಗಳಿಗೆ ತಾವು ಕಿತ್ತು ಹಾಕಬೇಕು, ಅಂತರದಲ್ಲಿ ತಾವು ಮುಂದಾಗ್ತಿರೇನೋ ಅಂತೇಳಿ ನಿಮ್ಮ ಮೇಲೆ ವಿಶ್ವಾಸ ಸಿಕ್ಕಿದ್ದೀವಿ. ಆದ್ರೆ ಆ ಅಧಿಕಾರಿಗಳಿಗೆ ಏನಾಗ್ಯದಂದ್ರ ಈ ಹಣೆಗ್ಗವನ್ನು ತಾವು ಢೀಲ ಬಿಡ್ತಾ ಇದ್ರಿ. ಹೀಗಾಗಿ ಅಧಿಕಾರಿಗಳನ್ನು ಹುಮ್ನಾಬಾದ್ ತಾಲೂಕ ಎಷ್ಟು 32 ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ಆ ಅಧಿಕಾರಿಗಳನ್ನು ಕೂಡ ಮೈ ಒಂದು ಪೂರ ಸಂಪೂರ್ಣವಾಗಿ ಉಂಡು ಹೋಗಿದೆ. ಹೀಗಾಗಿ ನಾವು ಯಾರು ಕೇಳೋರಲ್ಲ, ನಮ್ಗೆ ಯಾರು ಹೇಳೋರಿಲ್ಲ ಅಂತೇಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ಸ್ಪಂದನೆ ಮಾಡ್ಲಿಕ್ಕೆ ಅಧಿಕಾರಿಗಳನ್ನು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ.
ಬಂಧುಗಳೇ, ಇವತ್ತು ಐಬಿಲಿಂದ KB ವರೆಗೂ ಮುಖ್ಯ ರಸ್ತೆಯಿಂದ ರೋಡ್ ಆಯಿತು. ಅದು ಐಬಿಲಿಂದ KB ವರೆಗೂ ಅಲ್ಲಿಗೆ ಶಿವಾಜಿ ಸರ್ಕಲ್ ತನಕ ಯಾಕಾಯ್ತು, ಮತ್ತೆ ಮುಂದೆ ಯಾಕಾಗಿಲ್ಲ? ಅದು ಈಗ KB ಎದ್ರೆ ಸುಮಾರು ಧೂಳೆದ್ದಿ ಹೋಗ್ತಕ್ಕಂಥ ಜನಗಳಿಗೆ, ಸಾರ್ವಜನಿಕರಿಗೆ ಸುಮಾರು 2 ವೀಲರ್ಸ್ಗಳನ್ನು ಬೀಳ್ತಾ ಇದ್ದಾರೆ. ಮತ್ತೆ ಧೂಳಿಂದ ಬಹಳಷ್ಟು ಜನಗಳನ್ನು ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಸೊ ಇಂಥದಕ್ಕೆಲ್ಲ ತಾವು ಮುಂದಾಗಿ ಅಧಿಕಾರಿಗಳಿಗೆ ಸೂಚಿಸಿ ತಮ್ಮ ಏನು ಅಧಿಕಾರ ಅವಧಿಯಲ್ಲಿ ಒಳ್ಳೆ ಆಡಳಿತ ಕೊಡ್ತೀರಿ ಅಂತೇಳಿ ನಾವು ಎಲ್ಲ ಒಪ್ಪಿಕೊಂಡಿದ್ದೀವಿ. ಆದ್ರೂ ತಾವು ಅದೆಲ್ಲ ಬಿಟ್ಟು ವೈಯಕ್ತಿಕ ಜಗಳಗಳನ್ನು ವಿಚಾರ ಹಂಚ್ಕೊಂಡು ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ನೀವು ಅದು ಮಾಡಿದಿರಿ, ಅದೆಲ್ಲ ಬಿಟ್ಟು ದಯವಿಟ್ಟು ಈಗಿನ ಶಾಸಕರಿಗೆ ಮತ್ತೆ ಈಗಿನ MLCಗಳಿಗೆ ಮತ್ತೆ ಮಾಜಿ ಸಚಿವರಿಗೂ ಕೂಡ ನನ್ನೊಂದು ಮನವಿ ಇದೆ. ತಾವು ದಯವಿಟ್ಟು ಎಲ್ಲರೂ ಸೇರಿ, ಅಂದ್ರೆ ನೀವು ಎಲ್ಲರೂ ಸೇರಿ ಅಂದ್ರೆ ಒಂದೇ ಪಕ್ಷದಲ್ಲಿ ಸೇರಿ ಅಂತ ನಾ ಹೇಳ್ತಾ ಇಲ್ಲ, ಎಲ್ಲರೂ ಜೋಡಿಸಿ ಕೈ ಜೋಡಿಸಿ ಅಭಿವೃದ್ಧಿ ಮಾಡ್ಲಿಕ್ಕೆ ತಾವು ಮುಂದಾಗಬೇಕು. ಯಾಕಂದ್ರೆ ಇವತ್ತು ನಾವು ಒಂದು ಪ್ರೆಸ್ ಮೀಟ್ ಕರೀಲಿಕ್ಕೆ ಕಾರಣ ಅಂದ್ರೆ ಇವು ಕೆಲವೊಂದು ನಾವು ನೋಡ್ತಾ ಇದೀವಿ. ಮೊನ್ನೆ ಆಗೋದು ನಿನ್ನೆ ಆಗೋದು ಮೊನ್ನೆ ನಾವು ಮಾಡಿದೀವಿ ಅಂತ ನೀವು ಮಾಡ್ತಾ ಇದ್ರಿ. ಇಂಥ ಸಮಸ್ಯೆಗಳನ್ನು ತಾವು ನಿಮ್ಮಲ್ಲೇ ಮುಚ್ಚಿಟ್ಟುಕೊಂಡು ಅಭಿವೃದ್ಧಿ ಮಾಡ್ಲಿಕ್ಕೆ ತಾವು ಒತ್ತು ನೀಡಬೇಕೆಂಬ ಒಂದು ಉದ್ದೇಶನ ಇವತ್ತು ನಾವು ಸಾಮಾಜಿಕ ಹೋರಾಟಗಾರರು ವತಿಯಿಂದ ನಾವು ಒಂದು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೇವೆ. ಬಂಧುಗಳೇ, ಇಷ್ಟೇ ಹೇಳಿ ನಾನು ಮುಂದೆ ನೀವು ಅಭಿವೃದ್ಧಿ ಮಾಡ್ತೀರಿ ಮತ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಕೈ ಜೋಡಿಸ್ತೀರಿ ಅಂತಕ್ಕಂಥ ಒಂದು ನಿಮ್ಮೆಲ್ಲ ವಿಶ್ವಾಸ ಇದೆ. 110% ತಾವು ಅಭಿವೃದ್ಧಿ ಮಾಡ್ತೀರಿ ಅಂತ ಹೇಳಿ ನಾನು ನಿಮ್ಮೆಲ್ಲ ವಿಶ್ವಾಸ ಸಿಕ್ಕಿ ನಾ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಕ್ಕಾಗಿ ನಾನು ಎರಡು ಮಾತಾಡ್ತೀನಿ. ಏನು ಇಬ್ಬರು ಅಣ್ಣತಂಬರ ಕಾಲ್ ಖಾಲಿ ಮಾತು ತೆಗೆದ್ರು ವೀರಭದ್ರೇಶ್ವರ ಗುಡಿ ಎಲ್ಲತ್ತೀರಿ. ಅಲ್ಲಿ ಏನ್ ತೇರದ ತೇರ್ ನಿರಸ ಜಾಗದಾಗ ಏಟ್ ಬಿ ಗಲೀಜ್ ನಿಂದಿರ್ತದ. ನೀವು ಬಂದು ಒಂದಿನ ನೋಡಿದ್ರೆ ಜಾತ್ರೆ ಬಂದಾಗ ಮಾತ್ರ ಬರ್ತೀರಿ, ಒಂದು ಟೆಂಟ್ ತೊಗೊಂಡು ಹೊಡಿತೀರಿ, ತೇರ್ ಎಳಿತೀರಿ, ಮನೆಗೆ ಹೋಯ್ತೀರಿ. ಅಲ್ಲೇನ ತೇರ್ ನಮ್ಮ ಅಜ್ಜಿಯವರದಂಥ ಪೂಜಾರದಂಥ ಎಂಕಮ್ಮ ಆಯವ್ರು ಮಾಡ್ಸಿದ ತೇರದ, ಆ ತೇರಿನ ಗೇಟ್ ಮಾಡ್ಸಿಂದ ಅದ್ರ ಒಳಗಿದ್ದೇನು ಗಲೀಜ್ ನೋಡೋರಿ. ಮುನ್ಸಿಪಾಲ್ಟಿದವ್ರು ಬಂದು ಬಿ ಮುಂಜಾನೆ ಹುಡುಗಾರಲ್ಲಿ ಯಾರು ಬಿ ಮಾಡಲ್ಲ. ಅದಕ್ಕೆ ಬಿಟ್ರ ವೀರಭದ್ರೇಶ್ವರ ಆಸ್ತಿ ಬರೋದಾಗ ಮಾತಾಡ್ತೀನಿ. ವೀರಭದ್ರೇಶ್ವರಿಗೆ ಆಸ್ತಿ ನಮ್ಮ ಆಯಿ 2 ಎಕರಲ್ಲಿ ಹುಮ್ನಾಬದ್ದ ಕೊಟ್ಟಿಂದ ಆ ವೀರಭದ್ರೇಶ್ವರ ಗುಡಿದವ್ರಿಗೆ ಬಿ ಖುನಾಯ್ದು ಹೊಲ ಇಲ್ಲದ ಅಂತ ಮಾತು ತೆಗೆದ್ರು. ವೀರಭದ್ರೇಶ್ವರ ಗುಡಿ ಏನು ನಿಮ್ಮ ಇಬ್ಬರು ಪರಿವಾರಕ್ಕೆ ಸೀಮಿತ ಅದನ, ಇದು ಹುಮ್ನಾಬಾದ್ ಜನತೆಗೆ ಸೀಮಿತ ಅದ ಅಂತ ಹೇಳಿ ನಾ ಈ ಸಂದರ್ಭಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಮ್ಮ ಹುಮ್ನಾಬಾದ್ ತಾಲೂಕದಲ್ಲಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಯಾರು ಆಫೀಸರ್ ಕರೆಕ್ಟಾಗಿ ಬರ್ತಾ ಇಲ್ಲ. ಬರೀ ರೊಕ್ಕ ಎಲ್ಲ ಜನರು ರೊಕ್ಕ ಕೇಳ್ತಿದ್ದಾರೆ. ಏನೇ ಕೆಲಸ ಕಾಸ್ಟಲ್ಲಿ ಏನೇ ಅಲ್ಲಿ ಒಣ ರೊಕ್ಕ. ಇವತ್ತು ಹುಮ್ನಾಬಾದಲ್ಲಿ ಎಲ್ಲ ಡಿಪಾರ್ಟ್ಮೆಂಟದಲ್ಲಿ ಎಲ್ಲ ಯಾರು ಆಫೀಸರ್ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾ ಇಲ್ಲ. ಅಂಥದ್ರ ಬಗ್ಗೆ ಯಾರು ಮಾತಾಡಲ್ಲ. ಬರೀ ಇವ್ರದೇ ಯಾರ್ಯಾರು ಇವ್ರದೇ ಮಾತಾಡ್ಕೊಳ್ತಿದಾರ. ಬಟ್ ನಮಗೆ ಅದೇನು ಇಷ್ಟ ಇಲ್ಲ. ಎಲ್ಲ ಕರೆಕ್ಟಾಗಿ ಎಲ್ಲ ಅಧಿಕಾರಿಗಳು ಕರೆಕ್ಟಾಗಿ ಸರ್ವೆಂಟ್ಗಳು ಇವತ್ತು ಕರೆಕ್ಟಾಗಿ ಕೆಲಸ ಮಾಡಿಕೊಟ್ರೆ ಗರೀಬರೆಲ್ಲ ಮುಂದೆ ಬರ್ತಾರ. ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ PDO ಯಾರು ಕರೆಕ್ಟಾಗಿ ಡ್ಯೂಟಿ ಹೋಯ್ತಾ ಇಲ್ಲ. ಅವ್ರೆಲ್ಲೋ ಹೋಟೆಲಲ್ಲಿ ಕುಂತು ಬಿಲ್ ಮಾಡ್ಕೋತಾರ. ಯಾರು ಗರೀಬರು ಹ್ಯಾಂಗ ಮಾಡಬೇಕು? ಎಷ್ಟೋ ಸಾರ್ವಜನಿಕರು ಪಂಚಾಯತ್ ಬರ್ತಾರ ಹೋಯ್ತಾರ, PDO ಸಿಗ್ತಾ ಇಲ್ಲ. PDO ಅಲ್ಲಿದ್ದಾರೆ ಅಂದ್ರೆ ಮೀಟಿಂಗ್ ಅಲ್ಲಿದ್ದಾರೆ. ಅವ್ರು ದಿನ ಒಂದು ತಿಂಗಳಲ್ಲೇ ಮೀಟಿಂಗಲ್ಲಿ ಇರ್ತಿದ್ದಾರೆ. ಬೇರೆ ಕಡೆ ಜನ ಯಾಕಡೆ ಹೋಗ್ಬೇಕು, ಯಾರಿಗೆ ಕೇಳಬೇಕು? ಇವತ್ತು ಯಾರಿಗೆ ಭೀ ಗರೀಬರು ಉಣ್ಣಕ್ಕೆ ಬರ್ತಾ ಇಲ್ಲ. ಟೋಟಲಿ ಯಾರು ಸಮಸ್ಯೆನೇ ಹೇಳ್ತಾ ಇಲ್ಲ. ಹೀಗಾಗಿ ನೀರಿನ ಸಮಸ್ಯೆ ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಅದ. ಇವತ್ತು ಶುದ್ಧ ನೀರು ಕುಡಿಬೇಕಂತ ಅವಾಗ ಆಗಿತ್ತಲ್ಲ ಸರ್, ಅವು ಯಾವ ಊರಲ್ಲಿ ಶುದ್ಧ ನೀರಿಲ್ಲ. ಅದ್ರ ಬಗ್ಗೆ ನೋಡೋರು ಯಾರು ಇಲ್ಲ. ಅದ್ರ ಬಗ್ಗೆ ಯಾರು ಧನ್ಯ ಆಗ್ತಾ ಇಲ್ಲ ಸರ್. JJM ವರ್ಕ್ ಆಯ್ತಾ ಇದೆ. ಬಟ್ ಇವತ್ತು JJM ವರ್ಕ್ ಪ್ರತಿಯೊಂದು ಹಳ್ಳಿಯಲ್ಲಿ ಆಗ್ಯದ. ಬಟ್ ಅದು ಯಾವ್ದು ಒಂದು ಗಾಡಿ ಸುದ್ದ ಹೋಯ್ತಾ ಬರ್ತಾ ಇಲ್ಲ. ಅದ್ರದಿಂದ ಏನೂ ಉಪಯೋಗ ಇಲ್ಲ ಅಂತ ಅನಿಸ್ಲತ್ತದ ಸರ್ ನಮಗೆ. ನೀರು ಸಮಯಕ್ಕೆ ಬರ್ತಾ ಇಲ್ಲ, ಕರೆಕ್ಟಾಗಿ ರಸ್ತೆ ಇಲ್ಲ, ಯಾವುದೇ ಕಾರಣಕ್ಕೆ ಅದು ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಬರೀ ಯಾರೇ ಈಗ ನಾವೆಲ್ಲ ಈಗ ದೊಡ್ಡರ ಬಗ್ಗೆ ನಾವು ಮಾತಾಡೋರು ದೊಡ್ಡರಲ್ಲ. ಆದ್ರೂ ಕೂಡ ನಮ್ಮ ಜನಗಳ ಪರವಾಗಿ ನಾವು ಮಾತಾಡ್ಬೇಕಂತ ಅನಿಸ್ಲತ್ತೆ. ಅಸಲೇ ಮಾತಾಡಿ ಸರ್ ಅಷ್ಟೇ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಹುಮ್ನಾಬಾದ್ ಭಾಗದಲ್ಲಿ ನಿರುದ್ಯೋಗದ ಸಮಸ್ಯೆ ಬಗ್ಗೆ ನಾನು ಒಂದೆರಡು ಮಾತಾಡಲು ಬಯಸ್ತೀನಿ. ಯಾಕಂತಂದರೆ ಇವತ್ತಿನ ದಿವಸದಲ್ಲಿ ಹೇಳಬೇಕಂದ್ರೆ ನಮ್ಮ ಒಂದು ವರ್ಷದಲ್ಲಿ ನಮ್ಮ ಹುಡುಗರು ಯಾವುದೇ ಒಂದು ಟ್ರೇಡ್ ಇರಲಿ, ಒಂದು ಮೆಡಿಕಲ್ ಇರಲಿ ಅಥವಾ ಇಂಜಿನಿಯರ್ ಇರಲಿ, ಏನೇ ಇರಲಿ, ಇವತ್ತಿನ ದಿವಸ ಭಾಳಷ್ಟು ಜನ ಹೊರಗಡೆ ಬರ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ವಲಸೆ ಹೋಗಿ ಅಲ್ಲಿ 15-20 ಸಾವಿರ ರೂಪಾಯಿ ದುಡಿತಾ ಇದ್ದಾರೆ. ಅಲ್ಲಿ 15 ಸಾವಿರ ರೂಪಾಯಿ ಕೊಟ್ಟರೆ 6 ಸಾವಿರ ರೂಪಾಯಿ PGಗೆ ಹೋಗ್ತಾ ಇದೆ. ಅಲ್ಲಿ ಜೀವನ ಮಾಡಲು ಭಾಳ ಕಷ್ಟ ಆಗ್ತಾಯಿದೆ. ಅವರಿಗೆ ನಮ್ಮ ಭಾಗದಲ್ಲಿ ಏನಾದರೂ ಒಂದು ಕಾರ್ಖಾನೆ ತಂದು ಆ ಕಾರ್ಖಾನೆ ಮುಖಾಂತರ ಆ ಒಂದು ಫ್ಯಾಮಿಲಿಯಲ್ಲಿ ಒಂದು ಹುಡುಗನಿಗೆ ಒಂದು ಕೆಲಸ ಸಿಕ್ಬಿಟ್ರೆ ಅದು ಒಂದು ಫ್ಯಾಮಿಲಿ ಉದ್ಧಾರ ಆಗುತ್ತೆ. ನಮ್ಮ ಹೇಳ್ತಕ್ಕಂಥ ತಾತ್ಪರ್ಯ ಏನಂತಂದರೆ, ಇವತ್ತಿನ ದಿವಸ ಅನ್ಎಂಪ್ಲಾಯ್ಮೆಂಟ್ ಹೋದರೆ ನಾವೆಲ್ಲರೂ ಬದುಕಲು ಭಾಳ ಈಸಿ. ನಮ್ಮ ಭಾಗದಲ್ಲಿ ನಾವೇ ಡೆವಲಪ್ ಮಾಡ್ಕೋಬೋದು.
ಈಗ ನಾವು ಏನೇ ಒಂದು ಕಾರ್ಖಾನೆಗಳು ತಂದರೆ ನಾವೇ ಅದಕ್ಕೆ ಟ್ಯಾಕ್ಸ್ ಕಟ್ಬೋದು, ನಮ್ದಿಂದನೇ ಉತ್ಪಾದನೆ ಮಾಡ್ಬೋದು. ಉತ್ಪಾದನೆ ಮಾಡಿ ನಮ್ಗೆಲ್ಲರಿಗೂ ಈಸಿಯಾಗಿ ಒಂದು ವೇ ಎಲ್ಲ ಹುಡುಗರಿಗೆ ಸರಳವಾಗಿ ಜೀವನ ಮಾಡಲು ಒಂದು ಒಳ್ಳೆಯ ಇದು ಆಗ್ಬೋದು ಅಂತ ನಾನು ನಿಮ್ಮೆಲ್ಲರಿಗೆ ಮನವಿ ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು ಮಾತನಾಡ್ತೀನಿ. ಜೈ ಹಿಂದ್. ಮಾತಾಡಿ ಚಲೋ ಮಾಡ್ರಿ. ನಮಸ್ಕಾರ, ನಾನು ಉಮೇಶ್ ಜಾಮದಾರ್. ನಾನು ಹುಮ್ನಾಬಾದ್ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಬಸ್ಸಿನ ತೊಂದರೆ ಆಗ್ತದೆ. ವಿದ್ಯಾರ್ಥಿಗಳು ಬಾಗಿಲಿನಲ್ಲಿ ನಿಂತು ಹೋಗ್ತಾ ಇದ್ದಾರೆ. ಅವರು ಕೆಳಗೆ ಬಿದ್ದರು. ಇದ್ರ ಬಗ್ಗೆ ಯಾರು ಹೊಣೆ? ಇದ್ರ ಬಗ್ಗೆ ಮಾನ್ಯ ಶಾಸಕರು ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅದೇ ರೀತಿ ನಮ್ಮ ಹುಮ್ನಾಬಾದ್ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲಿ ಇರುವಂಥ ಅಣ್ಣ ತಮ್ಮಂದರು ಹಾಗೂ ಯಾರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದರ ಬಗ್ಗೆ ಕೂಡ ಮಾನ್ಯ ಶಾಸಕರು ಹಾಗೂ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೀನಿ. ಆಕಾಶ್ ಪವಿತ್ರ. ನಾನು ಕಾರ್ಮಿಕರಿಗೆ ಎಲ್ಲಿ ಭೀ ಸ್ಥಳ ಇಲ್ಲ ನಿಲ್ಲಕ. ಮುಂಜಾನೆ ಟ್ರಾಫಿಕ್ ಜಾಮ್ ಆಗ್ತದೆ ಅಂಬೇಡ್ಕರ್ ಸರ್ಕಲ್ದಲ್ಲಿ. ಒಂದು ಸ್ಥಳ ಹುಡುಕಿ ಅವರಿಗೆ ಪ್ಲೇಸ್ ಮಾಡಿಕೊಡ್ರಿ ಎಲ್ಲರ. ಮಾಜಿ ಶಾಸಕರಿಗೆ ಅವ್ರಿಗೆ ರಾಜಶೇಖರ್ ಪಾಟೀಲ್ ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ ಅವರು ಮನೆ ಕಟ್ಬಿಡ್ರಿ ಸರ್. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.